ಇದರೊಟ್ಟಿಗೆ ಏನು ಈ ಸಮ್ಮೇಳನ ಮಾಡ್ತಾ ಇದ್ದೀವಿ, ಗ್ರಂಥಪಾಲಕರ ಸಮ್ಮೇಳನ, ಅದರ ಸಮ್ಮೇಳನದ ಸದಸ್ಯರಾಗಿ ಪದಾಧಿಕಾರಿಗಳ ಕಾರ್ಯ ಮಾಡ್ತಿರುವಂಥ ಪ್ರೊಫೆಸರ್ SL ಸಂಗಮ್ಮರು ಇದ್ದಾರೆ, ಡಾಕ್ಟರ್ ನಿರ್ಮಲಾ ಚಿಗಟೇರಿ ಅವರಿದ್ದಾರೆ, ಹಾಗೆ ವಿನಾಯಕ್ ಬಂಕಾಪುರ ಅವರಿದ್ದಾರೆ, ಶ್ರೀಮತಿ ಶೋಭಾ ಸಜ್ಜನ್ ಅವರಿದ್ದಾರೆ, ಜೊತೆಗೆ SK ಸವಣೂರ್ ಸರ್ ಇದ್ದಾರೆ, AS ಬಂಡಿ ಅವರು, ಹಾಗೆ ರಾಜೇಶ್ ತುರ್ಮರಿ ಅವರು ನಮ್ಮೊಟ್ಟಿಗೆ ಈ ಗೋಷ್ಠಿಯೊಳಗೆ ಇದ್ದಾರೆ. ಈಗಾಗಲೇ ತಮ್ಮ ಕೈಯಾಗ ಈ ಗ್ರಂಥಪಾಲಕರ 2ನೇ ಸಮ್ಮೇಳನದ ಬಗ್ಗೆ ಒಂದು ಬ್ರೋಷರನ್ನು ನೀಡಿದ್ದೀವಿ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದು 2ನೇ ಗ್ರಂಥಪಾಲಕರ ಸಮ್ಮೇಳನ ಮಾಡ್ತಾ ಇರುವಂಥದ್ದು. 2008 ಮೊದಲ ಸಮ್ಮೇಳನವನ್ನು ಮಾಡಿದ್ದೀವಿ. ಅಂದರೆ 18 ವರ್ಷಗಳ ಹಿಂದೆ ಮೊದಲ ಸಮ್ಮೇಳನ ಮಾಡಿದ್ದೀವಿ. ಅತ್ಯಂತ ಯಶಸ್ವಿ ಸಮ್ಮೇಳನ ಅದಾಗಿತ್ತು. ಭಾಳ ಸಂದರ್ಭದೊಳಗೆ ಮತ್ತೊಮ್ಮೆ ಸಮ್ಮೇಳನ ಮಾಡಬೇಕು ಅಂತ ತಿಳ್ಕೊಂಡು ಭಾಳಷ್ಟು ಒತ್ತಾಯಗಳು ಸಂಘದ ಮೇಲೆ ಬಂದಿದ್ದು. ಆ ಹಿನ್ನೆಲೆ ಒಳಗೆ ಅತಿ ಜರೂರಾಗಿ ಈ ಆಗಬೇಕು ಅನ್ನೋಂಥ ಆಶೆ ಇಟ್ಕೊಂಡು 2ನೇ ಸಮ್ಮೇಳನ ಗ್ರಂಥಪಾಲಕರ ಸಮ್ಮೇಳನವನ್ನು ಹಮ್ಮಿಕೊಂಡಿದೆ. ಈ ಗ್ರಂಥಪಾಲಕ ಸಮ್ಮೇಳನ ಇಡೀ ರಾಜ್ಯ ಮಟ್ಟದ ಸಮ್ಮೇಳನ ಆಗಿರೋದ್ರಿಂದ ಬಹುತೇಕ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಮತ್ತು ಖಾಸಗಿ ಎಲ್ಲ ಗ್ರಂಥಪಾಲಕರು ಇದರೊಳಗೆ ಭಾಗವಹಿಸಬೇಕು ಅನ್ನುವಂಥ ಆಶೆ ಇಟ್ಟುಕೊಂಡು ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಿದೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಸಾರ್ವಜನಿಕ ಗ್ರಂಥಾಲಯಗಳೊಳಗೆ ಯಾವ ಪರಿಸ್ಥಿತಿ ಇದೆ ಅಂತ. ಹಲವಾರು ಸಮಸ್ಯೆಗಳನ್ನು ಅದು ಎದುರಿಸ್ತಾ ಇದೆ. ಅಂಥದ್ರೊಳಗೆ AI ಬಂದಿದೆ. ಇವತ್ತು AIದ ನಡುವೆ ಇವತ್ತು ಗ್ರಂಥಾಲಯಗಳು ಏನು ಆಗ್ತಾ ಇದ್ದಾವೆ, ಏನು ಆಗಬೇಕಾಗಿದೆ, ಏನು ಬದಲಾವಣೆ ಕಾಣಬೇಕಾಗಿದೆ, ಏನೇನು ಹೊಸತನಕ್ಕೆ ಅದು ತೆರೆಕೊಳ್ಬೇಕಾಗಿದೆ ಅನ್ನುವಂಥ ಚರ್ಚೆ ಮತ್ತು ಚಿಂತನೆಗಳು ಈ 2 ದಿನದ ಸಮ್ಮೇಳನದೊಳಗೆ ನಡೀತಾ ಇದೆ. ಇಲ್ಲಿ ಭಾಳ ಮುಖ್ಯವಾಗಿದ್ದು ಇವತ್ತು ಗ್ರಂಥಾಲಯಗಳು ಸೊರಗ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಇವತ್ತು ಬಹುತೇಕ 90% ಮೇಲೆ ಇವತ್ತು ಹುದ್ದೆಗಳು ಖಾಲಿ ಇದಾವೆ. ಗ್ರಂಥಪಾಲಕರ ಹುದ್ದೆಗಳು ಖಾಲಿನೇ ಇದಾವೆ. ತುಂಬುವಂಥ ಮನಸ್ಸು ಮಾಡ್ತಾ ಇಲ್ಲ. ಒಂದು ಕಡೆ ಗ್ರಂಥಾಲಯ ಸೊರಗ್ತಾ ಇದೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಓದುವವರು ಯಾರು ಇಲ್ಲ ಅಂತ ಹೇಳುತ್ತಿರುವಂಥದ್ದು. ಇನ್ನೊಂದು ಕಡೆ ಸರ್ಕಾರ ತುಂಬಬೇಕಾದ ಹುದ್ದೆಗಳನ್ನು ತುಂಬದೇ ಇರುವಂಥದ್ದು. ಇದು ಇಬ್ಬದಿಗೆ ನೀತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ 2 ಸಮ್ಮೇಳನದೊಳಗೆ ಪರಿಣಿತರಿಂದ ಉಪನ್ಯಾಸಗಳು ನಡೀತವೆ, ಹಾಗೆ ಸಂಶೋಧನಾ ಪ್ರಬಂಧಗಳ ಮಂಡನೆ ನಡೀತಾ ಇದೆ. ಜಾಲತಾಣದ ನೆಟ್ವರ್ಕಿಂಗು ಸಹಿತ ಅಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಮತ್ತು ಇವೆಲ್ಲ ಏನು ಒಳ್ಳೆಯ ಪೇಪರನ್ನು ಮಂಡಿಸಿರ್ತಾರೆ, ಅದ್ರಾಗ ಶ್ರೇಷ್ಠ ಪೇಪರ್ ಯಾವುದಿದೆ ಅದನ್ನು ಸಬ್ಮಿಟ್ ಮಾಡಿ ಅದಕ್ಕೆ ಒಂದು ಅತ್ಯುತ್ತಮ ಪ್ರಬಂಧಗಳಿಗೆ ಪ್ರಶಸ್ತಿಯನ್ನು ನೀಡುವ ಕಾರ್ಯವನ್ನು ಸಹಿತ ಈ ಸಮ್ಮೇಳನದೊಳಗೆ ಹಮ್ಮಿಕೊಂಡಿದ್ದಿದೆ. ಇಲ್ಲಿ ತಮಗೆ ಕೊಟ್ಟಂತೆ ಕೃತಕ ಬುದ್ಧಿಮತ್ತೆ ಮತ್ತು ಗ್ರಂಥಾಲಯಗಳ ಮುಖ್ಯವಾಗಿ ಹೈಲೈಟ್ ಮಾಡುವಂಥ ಈ ಸಮ್ಮೇಳನದ ಉದ್ದೇಶ. ಇವತ್ತು AI ಏನು ಬರ್ತಾ ಇದೆ ಅದು ಭಾಳಷ್ಟು ಆತಂಕಗಳನ್ನು ತಂದೊಡ್ಡಿದೆ ಮತ್ತು ಹಲವಾರು ಸಂದರ್ಭದೊಳಗೆ ಅದರ ಕ್ಲಿಯರಿಟಿ ಅಂತ ಏನು ಹೇಳ್ತೀವಿ, ಅದರ ಸ್ಪಷ್ಟತೆನೂ ಸಹಿತ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ವಿಶೇಷವಾಗಿ ಗ್ರಂಥಪಾಲಕರಿಗೆ. ಹಳ್ಳಿ ಒಳಗೆ ಗ್ರಂಥಾಲಯಗಳಿದಾವೆ, ಗ್ರಾಮ ಪಂಚಾಯತಿ ಮಟ್ಟದೊಳಗೆ ಗ್ರಂಥಾಲಯಗಳಿದಾವೆ, ಹಾಗೆ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಗ್ರಂಥಾಲಯಗಳಿದಾವೆ, ಸಾರ್ವಜನಿಕ ಇಲಾಖೆ ಒಳಗದ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಒಳಗೂ ಇದಾವೆ. ಈ ಎಲ್ಲ ಗ್ರಂಥಪಾಲಕರಿಗೆ ಒಂದು ಸರಿಯಾದ ರೀತಿಯೊಳಗೆ ತಿಳುವಳಿಕೆ ಬರಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಿದೆ. ಇಂಥ ಒಂದು ಸಮ್ಮೇಳನದ ಜವಾಬ್ದಾರಿಯನ್ನು ಈಗಾಗಲೇ ಹೇಳಿದಂಥ ಹಿರಿಯರು ಇಲ್ಲಿ ಬಂದಿದ್ದಾರೆ. ಸಂಗಮ್ ಸರ್ ಆಗಿರ್ಬೋದು, ಬಂಡಿ ಸರ್ ಆಗಿರ್ಬೋದು, ತುರುಮರಿ ಸರ್ ಆಗಿರ್ಬೋದು, ಹಲವಾರು ಹಿರಿಯರು ಮತ್ತು ಕಿರಿಯರು ಇಬ್ಬರು ಈ ಸಮ್ಮೇಳನ ಯಶಸ್ವಿ ಮಾಡಲಿಕ್ಕೆ ಧಾರವಾಡದ ಗ್ರಂಥಪಾಲಕರು ಸಜ್ಜಾಗಿ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ. ಇದು ಬಹಳ ಪ್ರಮುಖವಾದದ್ದು ಮತ್ತು ಬಹಳ ಮುಖ್ಯವಾಗಿದ್ದು ಅಂತ ಭಾವಿಸ್ತಾ ಇದ್ದೇವೆ. ಇದರೊಟ್ಟಿಗೆ ಹಲವಾರು ಚರ್ಚೆಗಳು ಸಹಿತ ನಡೀತಾ ಇದ್ದಾವೆ. ಇವತ್ತು 3 ವರ್ಷ ಆದರೂ ಸಹಿತ ಪುಸ್ತಕಗಳ ಖರೀದಿ ಇಲ್ಲ, ಹಾಗೆ ಗ್ರಂಥಾಲಯಗಳ ಸುಸಜ್ಜಿತವಾದ ಪೀಠೋಪಕರಣಗಳಿಲ್ಲ, ಮತ್ತು ಜೊತೆಗೆ ಏನು ಸಿಬ್ಬಂದಿಗಳಿಲ್ಲ. ಇಂಥ ಎಲ್ಲ ಕೊರತೆಗಳ ಕುರಿತಂತೆ ಚರ್ಚೆಯಾಗಿ ಅಲ್ಲಿ ಗಂಭೀರವಾದ ವಿಚಾರಗಳನ್ನು ಚರ್ಚೆ ಮಾಡುವಂಥ ಸಮ್ಮೇಳನ ಇದಾಗಲಿದೆ. ವಿಷಯಗಳನ್ನು ಈಗಾಗಲೇ ತಮ್ಮ ಮುಂದೆ ಇಟ್ಟಿದೆ. ಕೃತಕ ಬುದ್ಧಿಮತ್ತೆ AI ಸಂಬಂಧಪಟ್ಟಂತೆ AI ಮತ್ತು ಡಿಜಿಟಲ್ ಸಂಪನ್ಮೂಲಗಳ ಆಕರಣೆ, ಪರಿಷ್ಕರಣೆ, ನಿರ್ವಹಣೆ, ಗ್ರಂಥಾಲಯ ಸೇವೆಗಳು ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತಂತೆಯೇ ಭಾಳ ಗಂಭೀರವಾದ ಚರ್ಚೆ ಮತ್ತು ಪ್ರಬಂಧಗಳ ಮಂಡನೆ ಆಗ್ತಾ ಇದ್ವು. ಸ್ಮಾರ್ಟ್ ಗ್ರಂಥಾಲಯಗಳು ಇವತ್ತು ಡಿಜಿಟಲ್ ಯುಗ ಇರೋದ್ರಿಂದ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಸ್ಮಾರ್ಟ್ ಗ್ರಂಥಾಲಯಗಳನ್ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಿತ ಪ್ರಬಂಧ ಮಂಡನೆ ಆಗ್ತದೆ ಮತ್ತು ಚರ್ಚೆನೂ ಆಗ್ತಾ ಇರುವಂಥದ್ದು.
ಡಿಜಿಟಲ್ ಸಾಕ್ಷರತೆ ಮತ್ತು ಸಮುದಾಯ ಆಧಾರಿತ ಕಲಿಕಾ ವಿಧಿಗಳು. ಈ ಡಿಜಿಟಲ್ ಇವತ್ತು ನಾವು ನೋಡ್ತೀವಿ, ಕೈಯಾಗ ಎಲ್ಲ ಮೊಬೈಲ್ ಇದಾವೆ. ಅಲ್ಲಿ ಓಪನ್ ಮಾಡಿದ್ರೆ ನಮ್ಗೆ ಯಾವ ಪುಸ್ತಕ ಬೇಕೋ ಆ ಪುಸ್ತಕ ಸಿಗುವಂಥ ಸ್ಥಿತಿ ಒಳಗೆ ಇದ್ದಾಗ ಗ್ರಂಥಾಲಯಗಳನ್ನ ಯಾವ ರೀತಿ ಅದನ್ನು ನಾವು ಏನೋ ಅಂಥ ಸಮಸ್ಯೆಗಳಿಗೆ, ಇಂಥ ಸವಾಲುಗಳಿಗೆ ಅದನ್ನು ಎದುರುಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತದೆ. AI ಮನುಕುಲದ ಒಳತಿಗೋ ಅವನತಿಗೋ ಅನ್ನುವಂತಹ ಕುರಿತೆ ಗಂಭೀರವಾದ ಚರ್ಚೆ ನಡೀತಾ ಇದೆ. ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಗ್ರಂಥಾಲಯಗಳಲ್ಲಿ AI ಬಳಕೆ, ಮಕ್ಕಳ ಸಾಹಿತ್ಯ ಮತ್ತು ಮಕ್ಕಳ ಗ್ರಂಥಾಲಯಗಳು, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ, ತೋಟಗಾರಿಕೆ ವಿಶ್ವವಿದ್ಯಾಲಯ, ವೈದ್ಯಕೀಯ ಮತ್ತು ತಾಂತ್ರಿಕ ವಿಶ್ವವಿದ್ಯಾಲಯ ಹಾಗೂ ಕಾನೂನು ವಿಶ್ವವಿದ್ಯಾಲಯಗಳಲ್ಲಿ ವಿಶಿಷ್ಟ ಸೇವೆಗಾಗಿ AI, ಇವೆಲ್ಲ ಇದಕ್ಕಾಗಿ AI ಯಾವ ರೀತಿ ಬಳಕೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸಹಿತ ಚರ್ಚೆ ಆಗುತ್ತೆ. ಸಾರ್ವಜನಿಕ ಗ್ರಾಮೀಣ ಮಂಡಲ ಗ್ರಂಥಾಲಯ ಸ್ಥಿತಿಗತಿ ಬಗ್ಗೆನೂ ಸಹಿತ ಚರ್ಚೆ ಆಗ್ತದೆ. ಇವತ್ತು ಸರ್ಕಾರ ಮನೆ ಮನೆಗೆ ಗ್ರಂಥಾಲಯ ಅಂತ ತಿಳ್ಕೊಂಡು ಹೇಳಿ ಒಂದು ಮೂಮೆಂಟ್ ಅನ್ನ, ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಅದಕ್ಕೆ ವೈಯಕ್ತಿಕ ಗ್ರಂಥಾಲಯಗಳು ಯಾವ ರೀತಿ ಇರಬೇಕು, ಅದನ್ನು ಯಾವ ರೀತಿ ಅದನ್ನು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಸಹಿತ ಚರ್ಚೆ ಆಗ್ತದೆ. ಹಾಗೆ ಗ್ರಂಥಾಲಯ ಸಹಕಾರ ಇವತ್ತು ಬಹಳ ದೊಡ್ಡ ಪ್ರಮಾಣದೊಳಗೆ ಗ್ರಂಥಾಲಯ ಬೆಳೆದಿದೆ. ಅದು ಆ ಕ್ಷೇತ್ರ ಅತ್ಯಂತ ವಿಸ್ತಾರವಾಗಿ ಬೆಳೆದಿದೆ. ರಾಜ್ಯ ಮಟ್ಟದಿಂದ ಏನು ಬೆಂಗಳೂರಿಂದ ಹಿಡ್ಕೊಂಡು ಹಳ್ಳಿವರೆಗೆ ಗ್ರಂಥಾಲಯಗಳ ವಿಸ್ತರಣೆ ಆಗಿದೆ. ಅದನ್ನು ಯಾವ ರೀತಿ ಸಹಕಾರದೊಂದಿಗೆ ಅದು ಬೆಳಿಬೇಕಾಗಿದೆ ಅನ್ನೋದ್ರ ಬಗ್ಗೆನೂ ಸಹಿತ ಚರ್ಚೆ ಆಗ್ತದೆ. ಹಾಗೆಯೇ ಓದುವ ಹವ್ಯಾಸ, ಸೃಜನಶೀಲತೆ ವೃದ್ಧಿಸುವ, ಮಾನಸಿಕ ಒತ್ತಡ ನಿವಾರಣೆ ಈ ಕುರಿತಂತೆ ಸಹಿತ ಚರ್ಚೆ ಆಗುವಂಥದ್ದು. ಮೊಬೈಲ್ ಬಿಡಿ, ಪುಸ್ತಕ ಹಿಡಿ ಅಭಿಯಾನ ಸಹಿತ ಒಂದು ಈ ಗ್ರಂಥಪಾಲಕರು ಹಮ್ಮಿಕೊಳ್ಳುವಂಥ ಆಲೋಚನೆಯನ್ನು ಆ ಸಂದರ್ಭದೊಳಗೆ ಚರ್ಚೆ ಮಾಡಲಾಗ್ತದೆ. ಸಂಶೋಧನಾ ದತ್ತಾಂಶ ಮಾನಕಗಳು ಸಹಿತ ಈ ಕುರಿತಂತೆ ಸಹಿತ ಚರ್ಚೆ ನಡೀತಾ ಇದ್ದವು. ಒಟ್ಟಾರೆ AI ಟೂಲ್ ಸಂಬಂಧಪಟ್ಟಂಗ AI ಇವತ್ತು ಏನು ಬಂದಿದೆ ಅದನ್ನ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ, ಓದುಗರಿಗೆ ಸಂಬಂಧಪಟ್ಟಂತೆ, ಗ್ರಂಥಾಲಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅದನ್ನು ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಬಹಳ ಗಂಭೀರವಾದ ಚರ್ಚೆ 2 ದಿನದೊಳಗೆ ನಡೀತಾ ಇದೆ. ಇಂಥ ಒಂದು ಶ್ರೇಷ್ಠವಾದ ನಮ್ಮ ಗ್ರಂಥ ಈ ಸಮ್ಮೇಳನಕ್ಕೆ, 2 ದಿನದ ಗ್ರಂಥಾಲಯ ಸಮ್ಮೇಳನಕ್ಕೆ ಒಂದು 500 ಗ್ರಂಥಪಾಲಕರು ಬರುವ ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೀವಿ. ಅದು ಈಗಾಗಲೇ ನಾವು ಸಂಬಂಧಪಟ್ಟಂಥ ಇಲಾಖೆಗಳು, ಅದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರ್ಬೋದು, ಹಾಗೆ ಗ್ರಾಮ ಪಂಚಾಯತಿ ಇಲೆಕ್ಷನ್, ಇದು ಗ್ರಾಮ ಪಂಚಾಯತಿ ಇರ್ಬೋದು, ಆನಂತರ ಜೊತೆಗೆ ಶಿಕ್ಷಣ ಇಲಾಖೆ, ವಿಶೇಷವಾಗಿ ಉನ್ನತ ಶಿಕ್ಷಣ ಇಲಾಖೆಯೊಳಗೂ ಸಹಿತ ನಾವು ಎಲ್ಲ ಅಧಿಕಾರಿಗಳಿಗೆ ಕೇಳ್ಕೊಂಡಿದ್ದೀವಿ. ಆ 2 ದಿನಗಳ ರಜೆಯನ್ನು ಮಾಡಿ ಅವರನ್ನು ಕಳಿಸಿಕೊಡ್ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಹಾಗೆ ಈ ವಸತಿಗೆ ಸಂಬಂಧಪಟ್ಟಂತೆ ಒಂದು 300 ಜನ ವಸತಿ ಉಳಿಲಿಕ್ಕೆ ಸಾಧ್ಯತೆ ಇದೆ. ಆ 300 ಜನರಿಗೆ ಸಹಿತ ವಸತಿಯ ವ್ಯವಸ್ಥೆಯನ್ನು ನಾವು ಈಗ ಮಾಡಲಿಕ್ಕೆ ಸಜ್ಜಾಗಿದೆ. ಅದು ಇವತ್ತು ಉನ್ನತ ಶಿಕ್ಷಣದ ಅಕಾಡೆಮಿಯೊಳಗೆ ನಾವು ಕೇಳ್ಕೊಂಡಿದ್ದೀವಿ, ಹಾಗೆ ವಿಶ್ವವಿದ್ಯಾಲಯ ಕೇಳ್ಕೊಂಡಿದ್ದೀವಿ, ಸೇವಾಲಯದೊಳಗೆ ಕೇಳ್ಕೊಂಡಿದ್ದೀವಿ. ಜೊತೆಗೆ ಬೇರೆ ಬೇರೆ ಎಲ್ಲೆಲ್ಲಿ ಅದಾವ ಅಲ್ಲೆಲ್ಲ ನಾವು ವಸತಿಗೆ ಸಂಬಂಧಪಟ್ಟಂತೆ ನಾವು ಇದೆ. ಒಟ್ಟಾರೆ ಅತ್ಯಂತ ಸುಸಜ್ಜಿತವಾದ ರೀತಿಯೊಳಗೆ ಈ 2ನೇ ಸಮ್ಮೇಳನ ನಡೀತಾ ಇದೆ. ಬಹುತೇಕ ಒಂದು ಸಂಸ್ಥೆ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಒಂದು ಸಂಸ್ಥೆ ಈ ರೀತಿ ಒಳಗೆ ಕಾಳಜಿ ಇಟ್ಟುಕೊಂಡು, ಗ್ರಂಥಪಾಲಕ ಕಾಳಜಿ ಇಟ್ಟುಕೊಂಡು ಮಾಡ್ತಾ ಇರೋದು 2ನೇ ಸಮ್ಮೇಳನ. ಬಹುತೇಕ ಯಾವ ಸಂಸ್ಥೆಯೂ ಸಹಿತ ಸರ್ಕಾರದ ಹಂತದೊಳಗೂ ಸಹಿತ ಈ ರೀತಿ ಒಳಗೆ ಕಾಳಜಿ ಇಟ್ಟುಕೊಂಡು ಮಾಡಿದ್ದನ್ನು ನಮ್ಮ ಗಮನಕ್ಕೆ ಇಲ್ಲ. ಅಂಥ ಒಂದು ಸಮ್ಮೇಳನವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅದು ಮಾಡ್ತಾ ಇದೆ ಮತ್ತು ಬಹಳಷ್ಟು ಆಶಯಗಳನ್ನ ಇಟ್ಟುಕೊಂಡು ಇದು ಮಾಡ್ತಾ ಇರುವಂಥದ್ದು. ಇವತ್ತು ಪುಸ್ತಕಗಳು ಓದುವವರಿಲ್ಲ ಅನ್ನುವಂಥ ಇದ್ರೊಳಗೆ ಇದ್ದಾರೆ, ಗ್ರಂಥಾಲಯಕ್ಕೆ ಜನ ಬರುವುದಿಲ್ಲ ಅನ್ನುವಂಥ ಇದ್ರೊಳಗೆ ಇದ್ದಾರೆ. ಇಂಥದ್ರೊಳಗೆ ಏನನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ, ಇಂಥ ಸವಾಲುಗಳನ್ನು ಯಾವ ರೀತಿ ಎದುರಿಸಬಹುದು ಗ್ರಂಥಾಲಯಗಳ ಅನ್ನೋದ್ರ ಕುರಿತಂತೆ ಬಹಳ ಗಂಭೀರವಾದ ಚರ್ಚೆ ಈ 2 ದಿನಗಳಲ್ಲಿ ನಡೀತಾ ಇದೆ. ಇದರ ಸಂಚಾಲಕತ್ವವನ್ನು ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವಂಥ ಡಾಕ್ಟರ್ ಮಹೇಶ್ ಹೊರಕೇರಿಯವರು ಈ ಸಂಚಾಲಕತ್ವದ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗೆ ಸಂಶೋಧನಾತ್ಮಕ ಪ್ರಬಂಧಗಳ ಸಂಬಂಧಪಟ್ಟಂತೆ ನಮ್ಮ ಸಂಗಮ್ ಸರ್ ಅದರ ಪೂರ್ಣ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ಹೀಗೆ ಹಲವಾರು ಭಾಗಗಳನ್ನು ಮಾಡಿ ಕೆಲವರಿಗೆ ವಿಷಯಗಳನ್ನು ಕೊಟ್ಟು ಅದರ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇವೆ. ಇನ್ನೂ ನಾವು ಬೇರೆ ಬೇರೆ ವಿಭಾಗಗಳನ್ನು ಮಾಡಿದ್ದೀವಿ. ಅದು ವಸತಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಊಟಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಹಾಗೆ ಪ್ರಬಂಧಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಪ್ರಬಂಧಗಳ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಹೀಗೆ ಹಲವು ರೀತಿಯೊಳಗ ವಿಭಾಗಗಳನ್ನು ಮಾಡಿ, ಸಮಿತಿಗಳನ್ನು ಮಾಡಿ ಜವಾಬ್ದಾರಿಯನ್ನು ಹಂಚಲಾಗ್ತಾ ಇದೆ. ಇಂಥ ಒಂದು ಶ್ರೇಷ್ಠವಾದ ಗ್ರಂಥಪಾಲಕರ 2ನೇ ಸಮ್ಮೇಳನಕ್ಕೆ ತಮ್ಮ ಸಹಕಾರ, ತಮ್ಮ ಪಾಲ್ಗೊಳ್ಳುವಿಕೆ ಬಹಳ ಅವಶ್ಯಕತೆ ಇದೆ ಅಂತ ನಾನು ಮಾಧ್ಯಮದ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದು ರಾಜ್ಯ ಮಟ್ಟದ ಸಮ್ಮೇಳನ ಇರೋದ್ರಿಂದ ಇದು ಮೂಲೆಗೆ
ಸುದ್ದಿ ತಲುಪಬೇಕಾಗಿದೆ. ಈಗಾಗಲೇ 100ಕ್ಕೂ ಹೆಚ್ಚು ಗ್ರಂಥಪಾಲಕರು ಈಗ ನೋಂದಣಿಯನ್ನ ಮಾಡಿಸ್ಕೊಂಡಿದ್ದಾರೆ. ನೋಂದಣಿಗಾಗಿ ಒಂದು QR ಕೋಡ್ ಅನ್ನು ಕೊಟ್ಟಿದ್ದೀವಿ. ಹಾಗೆ ನೋಂದಣಿಯನ್ನ ಮಾಡಿಸ್ಲಿಕ್ಕೆ ಅದಕ್ಕೆ 200 ರೂಪಾಯಿ ಗ್ರಾಮೀಣ ಗ್ರಂಥಪಾಲಕರಿಗೆ ಇಟ್ಟುಕೊಂಡಿದೆ, ಹಾಗೆ ಖಾಸಗಿ ಅವ್ರಿಗೆ ಇಟ್ಟುಕೊಂಡಿದೆ. ಸರ್ಕಾರಿ ಇದಕ್ಕೆ ಸಂಬಂಧಪಟ್ಟಂತೆ 500 ಶುಲ್ಕವನ್ನ ಇಟ್ಕೊಂಡಿದ್ದಿದೆ. ಇಷ್ಟು ಗ್ರಂಥಪಾಲಕರ 2ನೇ ಸಮ್ಮೇಳನದ ಮಾಹಿತಿಯನ್ನು ತಮಗೆ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಹೆಚ್ಚಿನ ಮಾಹಿತಿಯನ್ನ ನಮ್ಮ ಸಂಗಮ್ ಸರ್ ಆಗಿರ್ಬೋದು, ಡಾಕ್ಟರ್ ಮಹೇಶ್ ಅವರು ವಿವಿಧ ವಿಷಯವನ್ನ ಹಂಚ್ಕೋಬೇಕು. ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತ್ ಲೈಬ್ರರಿಗಳವ, ಅಲ್ಲೇ ಅವರಿಗೆ ಇಂಗ್ಲೀಷ್ ಬರೋದಿಲ್ಲ. ಅಂಥವರಿಂದ ಸಹಿತ ನಾವು ಈ ಲೇಖನಗಳನ್ನು ತರಿಸಿ ಇಲ್ಲಿ ಮಂಡಿಸಬೇಕು. ಅವರಿಗೆ ಏನು ಬೇಕು, ಅವರ ಓದುಗರಿಗೆ ಎಂಥ ಸೇವೆ ಅವಶ್ಯಕತೆ ಇದೆ ಅದನ್ನು ಮನಗಂಡು ನಾವು ಇನ್ನೂ ಇವು ಸಹಜವಾದಂಥ ಇದು ಪುಸ್ತಕಗಳನ್ನು ತಗೊಳ್ಳೋದು ಕೊಡೋದು ಏನು ಮೊದಲಿತ್ತಲ್ಲ, ಅದಕ್ಕಿಂತ ಮುಂದೆ ಹೋಗಿ ಈ ಕೃತಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ, AI ಅಂತ ಏನು ಹೇಳ್ತೀವಲ್ಲ, ಅದನ್ನು ಅವರಿಗೆ ಇನ್ನಷ್ಟು ಮನವರಿಕೆ ಮಾಡಿಕೊಟ್ಟು, ಇತ್ತೀಚೆಗೆ ಬರೀ ಒಂದು ಮೊಬೈಲ್ನಲ್ಲೇ ಯಾವ ರೀತಿಯಾಗಿ ನಾವು ಬರೀ ಮೊಬೈಲ್ ಮೋಡಿಗೆ ಹೋಗಿ ಅಲ್ಲೇ AI ಮೋಡ್ ಅಂತ ಬಂದ್ಬಿಟ್ರಪ್ಪ ಅಂತಂದ್ರೆ, ಯಾವ ರೀತಿಯಾಗಿ ಆ AI ಮೋಡನ್ನು ಉಪಯೋಗ ಮಾಡಿಕೊಂಡು ಒಂದೇ ಸೆಕೆಂಡಿನಲ್ಲಿ ಅವ್ರಿಗೆ ಬೇಕಾದಂಥ ಮಾಹಿತಿಯನ್ನು ಆ AI ಅಸಿಸ್ಟೆನ್ಸ್ ತಗೊಂಡು ಅವರಿಗೆ ಸೇವೆಯನ್ನು ಸಲ್ಲಿಸಬೇಕು. ನೀವು ಎದ್ದು ಹೋಗಿ ಕಪಾಟಿಗೆ ಹೋಗೋದು ಬೇಕಾಗಿಯೇ ಇಲ್ಲ, ಅಲ್ಲೇ ಕುಂತಲ್ಲೇನೆ ನಮ್ಮ ಅಂಗೈಯಲ್ಲಿರುವಂಥ ಈ ಮೊಬೈಲ್ ಮೂಲಕವಾಗಿ ಯಾವ ರೀತಿಯಾಗಿ ನಾವು ಸೇವೆಯನ್ನು ಸಲ್ಲಿಸಬೇಕನ್ನೋದನ್ನು ಬರೀ ಪ್ರಬಂಧಗಳ ಜೊತೆಯಾಗಿ ಪ್ರಾಕ್ಟಿಕಲ್ ಆಗಿ ನಾವು ಡೆಮೋ ಕೂಡ ಇಲ್ಲೇ ಮಾಡುವಂಥ ವ್ಯವಸ್ಥೆಯನ್ನು ಸಹಿತ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದ್ದೀವಿ. ಈಗಾಗಲೇ ಹೇಳಿದಂತೆ ಶ್ರೀಕಣ್ಣವರು ಮತ್ತು ಪರಿಕೇರಿಯವರು ಅದರ ಸಂಪೂರ್ಣ ಜವಾಬ್ದಾರಿ ಇಲ್ಲೆಲ್ಲ ಕಾರ್ಯಕಲಾಪಗಳೆಲ್ಲ ತೆಗೆದುಕೊಂಡಿದ್ದಾರೆ. ಇತ್ತೀಚಿನ ಎಲ್ಲ ಒಂದು ಲೇಟೆಸ್ಟ್ ಮಾಹಿತಿ ಅಂತ ಏನಿರ್ತದೆ ಆ ಎಲ್ಲ ಲೇಖನಗಳನ್ನು ನಾವು ಈಗಾಗಲೇ ಸಾಕಷ್ಟು ಜನರಿಗೆ ತಿಳಿಸಿದ್ದೀವಿ. ಈಗಾಗಲೇ ಒಂದು 5-6 ಲೇಖನಗಳು ಬಂದವೆ. ಅವನ್ನ ರಿವ್ಯೂ ಮಾಡಿ ಎಲ್ಲ ಆರ್ಟಿಕಲ್ಗಳನ್ನು ಮತ್ತು ಅವ್ರಿಗೆ ಒಂದು ಪೂರ್ಣ ವಿಭಾಗಗಳನ್ನು ಮಾಡಿಕೊಂಡು ಆ ಪ್ರಕಾರವಾಗಿ ಅವುಗಳನ್ನು ಎಲ್ಲ ಅನಲೈಸಿಸ್ ಮಾಡಿ ಪ್ರಕಟಗೊಳಿಸಲಾಗುವುದು ಅಂತ ತಿಳ್ಕೊಂಡು ನಾವು. ಮೊದಲನೇ ದಿವಸ 2 ಗೋಷ್ಠಿಗಳು ಇರ್ತಾವೆ ಸರ್. 2ನೇ ದಿವಸ ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ 2 ಗೋಷ್ಠಿಗಳು ಇರ್ತಾವೆ. ಊಟದ ನಂತರ ಸಮಾರೋಪ ಸಮಾರಂಭದೊಂದಿಗೆ ಈ ಕಾರ್ಯಕ್ರಮ ಮುಗಿತದೆ. ಮೊದಲನೇ ದಿವಸ ನಾವು ಗೋಷ್ಠಿಗಳು ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಬಂದವರಿಗೆ ಕೆಲವೊಂದಿಷ್ಟು ಒಳ್ಳೊಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅಲ್ಲೇ ಆಯೋಜನೆ ಮಾಡ್ತಾ ಇದ್ದೇವೆ. ಮತ್ತು ಇದು ಏನು ಈಗಾಗಲೇ ಕನ್ನಡದಲ್ಲಿ ಲೇಖನಗಳು ಇಲ್ಲಿವರೆಗೂ ಗ್ರಂಥಾಲಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಂಗ್ಲ ಭಾಷೆಯಲ್ಲಿ ಪುಸ್ತಕಗಳು ಸಾಕಷ್ಟಿದ್ದಾವೆ, ಆದರೆ ಕನ್ನಡದಲ್ಲಿ ಇಲ್ಲ. ಅದಕ್ಕೋಸ್ಕರ ಇದನ್ನು ವಿಶೇಷವಾಗಿ ಪ್ರೊಫೆಸರ್ SL ಸಂಗಮ್ ಅವರ ಸಂಪಾದಕತ್ವದಲ್ಲಿ ಮತ್ತು ಇನ್ನೊಬ್ಬರು AI ಎಕ್ಸ್ಪರ್ಟ್ ಇದ್ದಾರೆ, ಒಬ್ಬರು RS ವೆಂಕಟರಾಜ್ ಅಂತೇಳಿ, ಅವರಿಬ್ಬರ ಒಂದು ಸಂಪಾದಕತ್ವದಲ್ಲಿ ಕನ್ನಡದಲ್ಲಿ ಈ ಲೇಖನಗಳ ಪುಸ್ತಕಗಳನ್ನು ಪ್ರಕಟಣೆ ಮಾಡಿ ISBN ನಂಬರ್ ಕೂಡ ಅದಕ್ಕೆ ತೆಗೆದುಕೊಳ್ತಾ ಇದ್ದೇವೆ. ವಿತ್ ISBN ನಂಬರ್ ಆ ಪುಸ್ತಕ ರೂಪದೊಳಗೆ ಲೇಖನಗಳು ಬರ್ತಾವೆ. ಗ್ರಂಥಾಲಯದ ಜೊತೆಗೆ ಅವ್ರ ನಿಕಟವಾಗಿ ಸಂಪರ್ಕ ಹೆಂಗಿದೆ, ಅವ್ರು ಯಾವ ರೀತಿ ಉಪಯೋಗ ಮಾಡ್ಕೊಂಡ್ರು, ಓದುಗರು ಇದರಲ್ಲಿ ಇನ್ವಾಲ್ವ್ ಆಗ್ಬೋದು ಅಂತೇಳಿ ನಾವು ಇದು ಮಾಡಿದ್ದೇವೆ. ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇರ್ತಾರೆ, ಪ್ರತಿನಿತ್ಯ ನೆಲದ ಮೇಲೆ ಕೂತ್ಕೊಂಡು ಓದ್ತಾ ಇರ್ತಾರೆ ಪ್ರತಿನಿತ್ಯ. ಆದರೆ ಆಕ್ಚುಲಿ ಅದಕ್ಕೆ ಆಗ್ಬೇಕಾದಂಥ ಸವಲತ್ತುಗಳು ಅಲ್ಲಿ ಇಲ್ಲ, ಪೂರ್ಣ ಪ್ರಮಾಣದ ಅಲ್ಲಿ ಸಿಬ್ಬಂದಿಗಳು ಇಲ್ಲ. ಆದಾಗ್ಯೂ ಸಹಿತ ಇದ್ದಂಥ ಸಿಬ್ಬಂದಿಗಳು ಅತ್ಯಂತ ವ್ಯವಸ್ಥಿತವಾದ ರೀತಿಯೊಳಗೆ ಅಲ್ಲಿ ಸೇವೆಯನ್ನ ನೀಡ್ತಾ ಇದ್ದಾರೆ. ಇಂಥ ಇದನ್ನ ಸರ್ಕಾರ ಗಮನಿಸಬೇಕು ಅಂತ. ಸರಿಯಾದ ರೀತಿಯೊಳಗೆ ಗ್ರಂಥಾಲಯಗಳು ಇದನ್ನ ಮಾಡಿದ್ರೆ, ಈಗ ಹಳ್ಳಿ ಒಳಗೆ ಈ ರೀತಿ ಒಳಗೆ ಇದು ಆದ್ರೆ ಅವ್ರ ಹಳ್ಳಿಯಿಂದ ಪಟ್ಟಣಕ್ಕೆ ಬರೋದು ತಪ್ತದ ಅಂತ. ಅಲ್ಲಿ ಸರಿಯಾದ ರೀತಿಯೊಳಗೆ ಗ್ರಂಥಪಾಲಕರು ಕೊಟ್ಟು ಗ್ರಂಥಾಲಯವನ್ನು ಸುಸಜ್ಜಿತವಾಗಿ ಗೊಳಿಸಿದ್ರೆ ಏನಾದ ವಲಸೆ ಹೋಗೋದು ತಪ್ಪಲಿಕ್ಕೆ ಸಾಧ್ಯತೆ ಇದೆ ಅಂತ. ಅಂಥದ್ದೊಂದು ಚರ್ಚೆ ಸಹಿತ ಈ ಸಮ್ಮೇಳನದೊಳಗೆ ನಡೀತಿದೆ.